ಪ್ರಯಾಗ್ರಾಜ್ ಮಹಾಕುಂಭಮೇಳದಲ್ಲಿ ಸಂಭವಿಸಿರುವುದು ಒಂದಲ್ಲ ಎರಡು ಕಾಲ್ತುಳಿತ ಘಟನೆಗಳು ಅನ್ನೋದನ್ನ ಯುಪಿ ಸರ್ಕಾರ ಯಾಕೆ ಮುಚ್ಚಿಡ್ತು? ಜನರ ಸಾವಿನ ವಿಚಾರದಲ್ಲೂ ಸತ್ಯವನ್ನ ಹೇಳಲಾರದೆ ತನ್ನ ಪ್ರಮಾದಗಳನ್ನೆಲ್ಲ ಮರೆಮಾಚೋಕೆ ಸರ್ಕಾರಕ್ಕೆ ಹೇಗೆ ಮನಸ್ಸು ಬಂತು? ಪವಿತ್ರ ಸ್ನಾನದ ಹೆಸರಲ್ಲಿ ಅಷ್ಟೊಂದು ಮಂದಿ ಪ್ರಾಣ ಕಳೆದುಕೊಂಡ ಘಟನೆಗೆ ಯಾರು ಹೊಣೆ? ಮಾಧ್ಯಮಗಳ ಮುಂದೆ ಕಣ್ಣೀರ್ ಹಾಕುವ ನಾಟಕ ಆಡಿದ್ದವರಿಗೆ ತಾವು ಸತ್ಯವನ್ನ ಮರೆಮಾಚ್ತಿದೀವಿ ಅನ್ನೋದು ಗೊತ್ತಿತ್ತಲ್ವಾ? ದುರಂತದ ವಿಚಾರದಲ್ಲೂ ದೇಶವನ್ನ ಜನರನ್ನ ವಂಚಿಸುವ ಕೆಲಸವನ್ನ ಯಾಕೆ ಬಿಜೆಪಿ ಮಾಡ್ತಾ ಇದೆ? ತನ್ನದೇ ಸೋದರ ಸಂಸ್ಥೆಯ ವರದಿಗಾರರು ಕಹಿ ಸತ್ಯ ತೋರಿಸುತ್ತಿರುವಾಗ ಸರ್ಕಾರದ ಪರ ಭಟ್ಟಂಗಿತನ ಮಾಡೋಕೆ ಇಂಡಿಯಾ ಟುಡೇ ಟಿವಿ ಆಂಕರ್ಗಳಿಗೆ ನಾಚಿಕೆ ಆಗ್ಲಿಲ್ವಾ? ಜನವರಿ 29ರಂದು ಪ್ರಯಾಗ್ರಾಜ್ನ ಸಂಗಮ್ ನೋಸ್ನಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ 30 ಜನ ಸಾವನ್ನಪ್ಪಿದ್ರು. ಆದರೆ ಅದೇ ದಿನ ಸಂಗಮ್ ನೋಸ್ನಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವ ಝಾನ್ಸಿಯಲ್ಲೂ ಕಾಲ್ತುಳಿತ ಸಂಭವಿಸಿದೆ. ಇಂಡಿಯಾ ಟುಡೇ ಸೋದರ ಸಂಸ್ಥೆಯಾದ ಲಲ್ಲನ್ ಟಾಪ್ ಯೂಟ್ಯೂಬ್ ಚಾನೆಲ್ನ ವರದಿಗಾರ ಅಭಿನವ್ ಪಾಂಡೆ ಈ ಕುರಿತು ಮಾಡಿರುವ ವರದಿ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ. ಇಲ್ಲಿವರೆಗೆ ಸಂಗಮ್ ನೋಸ್ ಬಳಿ ಕಾಲ್ತುಳಿತ ಸಂಭವಿಸಿ 30 ಜನ ಸಾವನ್ನಪ್ಪಿದ್ದಾರೆ ಅಂತಷ್ಟೇ ಹೇಳಲಾಗಿತ್ತು. ಆದರೆ ಸರ್ಕಾರ ಮತ್ತು ಪೊಲೀಸರು ಬಚ್ಚಿಟ್ಟಿದ್ದ ಸತ್ಯವೊಂದು ಈ ವರದಿಯ ಮೂಲಕ ಬಯಲಾಗಿದೆ. ಸಂಗಮದ ನೋಸ್ ಕಾಲ್ತುಳಿತವನ್ನು ಕೂಡ ಮೊದಲು ಕಾಲ್ತುಳಿತ ಅಂತ ಒಪ್ಕೊಂಡಿರ್ಲಿಲ್ಲ, ಕಾಲ್ತುಳಿತದಂತಹ ಸ್ಥಿತಿ ಅಂತಾನೆ ಮಡಿಲ ಮೀಡಿಯಾಗಳು ವರದಿ ಮಾಡಿದ್ವು. ಹಾಗಿರುವಾಗ ಅದೇ ದಿನ ಕೆಲವೇ ತಾಸುಗಳ ಅಂತರದಲ್ಲಿ ನಡೆದಿದ್ದ ಮತ್ತೊಂದು ಕಾಲ್ತುಳಿತವನ್ನ ಬಹಿರಂಗಪಡಿಸುವ ಧೈರ್ಯ ಸರ್ಕಾರಕ್ಕೆ ಇದ್ದಂತಿರಲಿಲ್ಲ. ಆದರೆ ಅದೀಗ ಬಯಲಾಗಿದೆ. ಆ ರಾತ್ರಿಯೇ ನಡೆದ ಮತ್ತೊಂದು ಕಾಲ್ತುಳಿತದ ವಿಷಯವನ್ನ ಮರೆಮಾಚಲಾಯಿತು ಮತ್ತು ಯಾವುದೇ ಮಾಧ್ಯಮಗಳು ಅದರ ಬಗ್ಗೆ ಯಾವುದೇ ವರದಿ ಮಾಡಿರಲಿಲ್ಲ. ಹಾಗಂತ ಅದರ ಬಗ್ಗೆ ಯಾವುದೇ ಮಾಧ್ಯಮಗಳಿಗೆ ಮಾಹಿತಿಯೇ ಇರಲಿಲ್ಲ ಅಂತ ಹೇಳಲಾಗದು. ಮಾಹಿತಿ ಇದ್ದರೂ ಎಲ್ಲರೂ ಸುದ್ದಿಯನ್ನ ಮರೆಮಾಚಿದ್ರು. ಆದ್ರೆ ಅಭಿನವ್ ಪಾಂಡೆ ಸ್ಥಳಕ್ಕೆ ತಲುಪಿ ವಿಡಿಯೋ ಚಿತ್ರೀಕರಣ ಮಾಡಿದ್ದಲ್ಲದೆ ಕಾಲ್ತುಳಿತ ಹೇಗೆ ಸಂಭವಿಸಿತು ಅನ್ನೋದನ್ನು ಕೂಡ ತೋರಿಸಿದ್ರು. ಜನರ ಬಟ್ಟೆ, ಚಪ್ಪಲಿ ಮತ್ತು ಚೀಲಗಳನ್ನೆಲ್ಲ ಸ್ಥಳದಿಂದ ತೆಗೆಯಲಾಗ್ತಿರೋದನ್ನು ಕೂಡ ಅವರು ತಮ್ಮ ವರದಿಯಲ್ಲಿ ತೋರಿಸಿದ್ರು. ಸ್ಥಳದಲ್ಲಿದ್ದ ಪ್ರತ್ಯಕ್ಷದರ್ಶಿಗಳು ಅಳ್ತಾ ತಮ್ಮ ಅಂಗಡಿಯನ್ನ ಹೇಗೆ ಲೂಟಿ ಮಾಡಲಾಯಿತು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಈಗ ಪ್ರಶ್ನೆ ಇರುವುದು, ಲಲ್ಲನ್ ಟಾಪ್ ವರದಿ ಹೇಳ್ತಿರುವಂತೆ 2 ಕಾಲ್ತುಳಿತಗಳು ಸಂಭವಿಸಿರುವುದು ನಿಜವಾಗಿರುವಾಗ ಉತ್ತರ ಪ್ರದೇಶ ಸರ್ಕಾರ ಯಾಕೆ ಸುಳ್ಳು ಹೇಳ್ತು? ಯಾಕೆ 2ನೇ ಕಾಲ್ತುಳಿತವನ್ನ ಮರೆಮಾಚಲಾಯಿತು? ಯುಪಿ ಪೊಲೀಸರು ಈ ವಿಷಯವನ್ನ ಯಾಕೆ ತನಿಖೆ ಮಾಡಲಿಲ್ಲ? ಕಾಲ್ತುಳಿತದ ಬಗ್ಗೆ ಯಾವುದೇ ಮಾಹಿತಿಯನ್ನ ಯಾಕೆ ನೀಡಲಿಲ್ಲ? ಒಂದ್ ಕಡೆ ಅಭಿನವ್ ಪಾಂಡೆ ವರದಿ ಸರ್ಕಾರ ಮುಚ್ಚಿಟ್ಟಿದ್ದ ಸತ್ಯವನ್ನ ಬಯಲಿಗೆಳೆದ್ರೆ, ಅದೇ ಹೊತ್ತಲ್ಲಿ ಅದೇ ಮಾಧ್ಯಮ ಸಂಸ್ಥೆಯ ಟಿವಿ ವಾಹಿನಿ ಆಂಕರ್ ಕಾಲ್ತುಳಿತದ ನಂತರ ಪರಿಸ್ಥಿತಿ ಏನು, ಕಾಲ್ತುಳಿತದ ಬಳಿಕ ಅಲ್ಲಿ ಎಷ್ಟು ಬಿಗಿಯಾದ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಅನ್ನೋದನ್ನ ವಿಶ್ಲೇಷಣೆ ಮಾಡ್ತಾ ಇದ್ರು. ವಿಐಪಿಗಳಿಂದಾಗಿ ಕಾಲ್ತುಳಿತ ಸಂಭವಿಸಿದೆ ಅನ್ನೋದನ್ನ ನಿರಾಕರಿಸುವ ಸರ್ಕಾರಿ ಪ್ರಯತ್ನವೂ ಆ ವಿಶ್ಲೇಷಣೆಯಲ್ಲಿ ಇತ್ತು. ಕಾಲ್ತುಳಿತ ಸಂಭವಿಸಿದೆ ಅಂತ ಆರಂಭದಲ್ಲಿ ನಂಬೋಕು ಕೂಡ ನಿರಾಕರಿಸಿದ್ದ ಜನ ಕಡೆಗೆ ಕಾಲ್ತುಳಿತವಾಗಿದ್ದನ್ನ ಒಪ್ಕೊಂಡಿದ್ರು. ಉತ್ತರ ಪ್ರದೇಶದ ಪೊಲೀಸರು ಇದು ವದಂತಿ, ಯಾವುದೇ ಕಾಲ್ತುಳಿತ ಸಂಭವಿಸಿಲ್ಲ ಅಂತ ಹೇಳಿದ್ರು. ಅದೇ ವೇಳೆ ದಿಲ್ಲಿ ಚುನಾವಣಾ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ಕಾಲ್ತುಳಿತದಿಂದ ಸಾವಿಗೀಡಾದವರಿಗಾಗಿ ಸಂತಾಪ ವ್ಯಕ್ತಪಡಿಸ್ತಾ ಇದ್ರು. ಕಡೆಗೂ ಮೊದಲ ಕಾಲ್ತುಳಿತವನ್ನ ಸತ್ಯ ಅಂತ ಒಪ್ಕೊಂಡ ಸರ್ಕಾರ ಅದೇ ಹೊತ್ತಲ್ಲಿ ನಡೆದ ಮತ್ತೊಂದನ್ನ ಮರೆಮಾಚಿತ್ತು. ಆದರೆ ಅಭಿನವ್ ಪಾಂಡೆ ಮತ್ತು ವಿಡಿಯೋ ಪತ್ರಕರ್ತ ಮೋಹನ್ ಕನೌಜಿ ಅವರ ವಿಶೇಷ ವರದಿಯಲ್ಲಿ ಕಾಲ್ತುಳಿತದ 2ನೇ ಘಟನೆ ಬಹಿರಂಗವಾಗಿದೆ. ಸಂಗಮ್ ನೋಸ್ನಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಝಾನ್ಸಿ ಪ್ರದೇಶದಲ್ಲಿ ಕಾಲ್ತುಳಿತ ಸಂಭವಿಸಿತ್ತು. ವರದಿಯಲ್ಲಿ ಕಾಲ್ತುಳಿತದ ಸ್ಥಳದಿಂದ ಬಟ್ಟೆ, ಪಾದರಕ್ಷೆಗಳು ಮತ್ತು ಬಾಟಲಿಗಳ ರಾಶಿಯನ್ನ ಟ್ರಾಕ್ಟರ್ಗಳ ಮೂಲಕ ತೆರವುಗೊಳಿಸೋದು ಕಂಡು ಬಂದಿದೆ. ಇದಲ್ಲದೆ ಸ್ಥಳದಿಂದ ಮೃತದೇಹಗಳನ್ನು ಕೂಡ ಹೊರತೆಗೆಯೋದು ಕೂಡ ಕಂಡಿದ್ದಾಗಿ ವರದಿ ಹೇಳಿದೆ. ಮೊದಲ ಕಾಲ್ತುಳಿತ ಮಧ್ಯರಾತ್ರಿ 1:30ರ ಸುಮಾರಿಗೆ ಸಂಭವಿಸಿದ್ರೆ, ಝಾನ್ಸಿಯಲ್ಲಿ ಬೆಳಗ್ಗೆ 5:50ರ ಸುಮಾರಿಗೆ 2ನೇ ಕಾಲ್ತುಳಿತ ಸಂಭವಿಸಿದೆ ಅಂತ ವರದಿ ತಿಳಿಸಿದೆ. ಕೋಟಿಗಟ್ಟಲೆ ಭಕ್ತರು ಸ್ನಾನ ಮಾಡಲಿರೋದ್ರಿಂದ ಮಹಾಕುಂಭದಲ್ಲಿ ಭಕ್ತರು ಭಯ ಪಡುವುದನ್ನ ತಡೆಯೋಕೆ 2ನೇ ಕಾಲ್ತುಳಿತದ ವಿಷಯ ಮರೆಮಾಚಲಾಯಿತು ಅಂತ ಹೇಳಲಾಗ್ತಾ ಇದೆ. ಕಾಲ್ತುಳಿತ ದುರಂತದ ಬಗ್ಗೆ ಮಾಧ್ಯಮಗಳ ಎದುರು ಬಂದು ಕಣ್ಣೀರು ಹಾಕುವಾಗಲೂ ಯುಪಿ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರಿಗೆ 2ನೇ ಕಾಲ್ತುಳಿತದ ಬಗ್ಗೆ ಗೊತ್ತೇ ಇರುತ್ತೆ. ಹಾಗಿರುವಾಗ ಈ ಇಡೀ ವಿಷಯದ ಬಗ್ಗೆ ಸತ್ಯವನ್ನ ಯಾಕೆ ಮರೆಮಾಚಲಾಯಿತು? ಸಾರ್ವಜನಿಕರಿಗೆ ಯಾಕೆ ಸುಳ್ಳು ಹೇಳಲಾಯಿತು? ಕುಂಭಮೇಳದ ವ್ಯವಸ್ಥೆಗಳಿಗಾಗಿ ಸಾವಿರಾರು ಕೋಟಿ ಖರ್ಚು ಮಾಡಲಾಗಿದೆ. ಬಿಗಿ ಭದ್ರತಾ ವ್ಯವಸ್ಥೆ ಇದೆ. ಡ್ರೋನ್ಗಳು ಆಕಾಶದಲ್ಲಿ ಹಾರ್ತಿವೆ. ನೆಲದ ಮೇಲೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಹೀಗಿರುವಾಗ ಅಷ್ಟೊಂದು ಜನಸಂದಣಿ ಸೇರುವಾಗಿನ ಸ್ಥಿತಿ ಎಂತದ್ದಿರತ್ತೆ ಅನ್ನೋದು ತಿಳಿದೇ ಇರುವಾಗ ಜನ ಗಂಟೆಗಟ್ಟಲೆ ಕಾದು ನಿಲ್ಲುವ ಸ್ಥಿತಿಯನ್ನ ತಂದೊಡ್ಡಿ ಅವರ ತಾಳ್ಮೆಯ ಕಟ್ಟೆ ಒಡೆಯುವಂತಾಗೋಕೆ ಯಾರು ಕಾರಣರು? ಘಟನೆ ಸಂಬಂಧ ಇಲ್ಲಿಯವರೆಗೆ ಒಬ್ಬ ಪೊಲೀಸ್ ಕೂಡ ಕೆಲಸವನ್ನ ಕಳ್ಕೊಂಡಿಲ್ಲ. ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಅಮಾನತು ಮಾಡಲಾಗಿಲ್ಲ. ಅಂದ್ರೆ ಇದಕ್ಕೆ ಯಾರೂ ಹೊಣೆಗಾರರಲ್ವಾ? ಯಾವುದೇ ಕ್ರಮ ಕೈಗೊಂಡಿಲ್ಲ. ಸತ್ಯವನ್ನ ಒಪ್ಕೊಂಡಾಗ ಮಾತ್ರ ಕ್ರಮ ಕೈಗೊಳ್ಳಲಾಗತ್ತೆ. ಯಾರೂ ಸತ್ಯವನ್ನ ಒಪ್ಕೊಳ್ಳೋಕೆ ಸಿದ್ಧರಿಲ್ಲ. ಅಭಿನವ್ ಪಾಂಡೆ ವರದಿ ಹೊರತಾಗಿ ಯಾರೂ ಝಾನ್ಸಿ ಕಾಲ್ತುಳಿತದ ಬಗ್ಗೆ ಹೇಳಿಲ್ಲ. ಉತ್ತರ ಪ್ರದೇಶ ಪೊಲೀಸರು ಇಲ್ಲಿಯವರೆಗೆ ಏನನ್ನೂ ಹೇಳಿಲ್ಲ. ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದ ಸರಸ್ವತಿ ಅವರೇ ಮಾಧ್ಯಮಗಳ ಮುಂದೆ ಭಾವುಕರಾಗಿ ಮುಖ್ಯಮಂತ್ರಿ ಆದಿತ್ಯನಾಥ್ ವಜಾಕ್ಕೆ ಆಗ್ರಹಿಸಿದ್ದಾರೆ. ಅವರನ್ನ ಸುಳ್ಳುಗಾರ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ.
ಕಾಲ್ತುಳಿತ ಸಂಭವಿಸಿರುವ ಬಗ್ಗೆ ಸತ್ಯವನ್ನ ತಮ್ಮಿಂದ ಯಾಕೆ ಮರೆಮಾಚಿದ್ದೀರಿ ಅಂತ ಕೇಳಿದ್ದಾರೆ. ಕಾಲ್ತುಳಿತ ಸಂಭವಿಸಿದೆ ಅಂತ ಹೇಳಿದ್ದಿದ್ರೆ ಕನಿಷ್ಠ ಪಕ್ಷ ತಾವು ಮೃತರಿಗಾಗಿ ಒಂದು ದಿನದ ಉಪವಾಸವನ್ನಾದ್ರೂ ಮಾಡಬಹುದಿತ್ತು ಅಂತ ಅವರು ಹೇಳ್ಕೊಂಡಿದ್ದಾರೆ. ಶಂಕರಾಚಾರ್ಯರು ನೇರವಾಗಿ ಅಮಿತ್ ಶಾ ರಾಜೀನಾಮೆಗೂ ಒತ್ತಾಯಿಸಿದ್ದಾರೆ. ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರ ಮತ್ತು ಕೇಂದ್ರದಲ್ಲಿರುವ ಮೋದಿ ಸರ್ಕಾರದ ಕಾಪಟ್ಯ ಎಂತದ್ದು ಅನ್ನೋದಕ್ಕೆ ಶಂಕರಾಚಾರ್ಯರ ಈ ಮಾತೊಂದೇ ಸಾಕು. ಮುಂದಿನ ಪ್ರಧಾನಿಯಾಗಿ ಬಿಂಬಿಸ್ಕೊಳ್ತಿರೋರ ಬಣ್ಣ ಹೀಗೆ ಬಯಲಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.